ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 19ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾಂ ಸ ಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿಲಘು ತ್ರಿಲೋಕೀಮಪ್ಯಾಶು ಭ್ರಮಯತಿ ರವೀಂದ್ರಸ್ತನಯುಗಾಂ. ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾಂ ಸ ಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿಲಘು ತ್ರಿಲೋಕೀಮಪ್ಯಾಶು ಭ್ರಮಯತಿ ರವೀಂದ್ರಸ್ತನಯುಗಾಂ. ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾಂ ಸ ಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿಲಘು ತ್ರಿಲೋಕೀಮಪ್ಯಾಶು ಭ್ರಮಯತಿ ರವೀಂದ್ರಸ್ತನಯುಗಾಂ. ಭಗವತ್ಪಾದರು ಈ ಶ್ಲೋಕದಲ್ಲಿ ಕಾಮಕಲಾರೂಪದ ಧ್ಯಾನಕ್ರಮದ ವರ್ಣನೆಯನ್ನು ಮಾಡಿದ್ದಾರೆ. ಇದು ಸ್ತೋತ್ರಲಕ್ಷಣ ಬಂದು ಸಿದ್ಧಾಂತ. ಹರಮಹಿಷಿ ಸದಾಶಿವನ ಪತ್ನಿಯೇ, ಮುಖಂ ಮುಖವನ್ನು, ಬಿಂದು ಕೃತ್ವಾ ಬಿಂದುರೂಪವನ್ನಾಗಿ ಮಾಡಿ, ಅಂದರೆ ಬೈಂದವ ಸ್ಥಾನದಲ್ಲಿ ದೇವಿಯ ಮುಖವನ್ನು ಧ್ಯಾನ ಮಾಡಿ, ತಸ್ಯ ಆ ಮುಖದ ಅಧಃ ಕೆಳಗೆ ಕುಚಯುಗಂ ಕುಚದ್ವಯವನ್ನು, ತದದಹ ಅದರ ಕೆಳಗೆ ಹರಾರ್ಧಂ ಶಂಕರನ ಅರ್ಧಶಕ್ತಿ ಶಕ್ತಿ ತ್ರಿಕೋಣವನ್ನು, ತೇ ನಿನ್ನ ಮನ್ಮಥಕಲಾಂ ಮನ್ಮಥಕಲೆಯನ್ನು, ಯಹ ಯಾವ ಸಾಧಕನು, ಧ್ಯಾಯೇತ್ ಧ್ಯಾನ ಮಾಡುವನೋ, ಸಹ ಅಂತಹ ಸಾಧಕನು, ಸದ್ಯ ತತ್ಕಾಲದಲ್ಲಿಯೇ, ವನಿತಾಹ ಸ್ತ್ರೀಯರಿಗೆ, ಸಂಕ್ಷೋಭಂ ಚಿತ್ತವಿಕಾರವನ್ನು, ನಯತೀತಿ ಉಂಟು ಮಾಡುತ್ತಾನೆ ಅಂತಕ್ಕಂಥದ್ದು. ಅತಿ ಲಘು ಅತ್ಯಂತ ತುಚ್ಛವಾದ ವಿಷಯ. ರವೀಂದ್ರಸ್ತನಯುಗಾಂ ಅಂದರೆ ಸೂರ್ಯ ಚಂದ್ರರನ್ನೇ ಸ್ತನದ್ವಯವನ್ನಾಗಿ ಉಳ್ಳ, ತ್ರಿಲೋಕೀಮಪಿ ಮೂರು ಲೋಕವನ್ನೂ ಕೂಡ ಆಶುಭ್ರಮಯತಿ ಶೀಘ್ರವಾಗಿ ಭ್ರಮೆಗೊಳಿಸುತ್ತಾನೆ ಅಂತ. ಅಂದರೆ ಸಾಧಕನಾಗಿರ್ತಕ್ಕಂಥವನು ತ್ರಿಕೋಣದಲ್ಲಿ ಬಿಂದು ಸ್ಥಾನದಲ್ಲಿ ತಾನು ವಶಪಡಿಸಲಿಕ್ಕೊಳ್ಳಕ್ಕಂತಹ ಒಂದು ಏನು ಉದ್ದೇಶ ಮಾಡಿಕೊಂಡಿರ್ತಕ್ಕಂತಹ ಭಗವತಿಯ ಮುಖವನ್ನು ಬಿಂದು ರೂಪವನ್ನಾಗಿ ಧ್ಯಾನ ಮಾಡಿ, ಅದರ ಕೆಳಗಡೆ ಅವಳ ಕುಚಗಳನ್ನು ಭಾವನೆ ಮಾಡಿಕೊಂಡು, ಅದರ ಕೆಳಗಡೆ ಅಧೋಮುಖವಾಗಿರ್ತಕ್ಕಂಥ ಶಕ್ತಿ ತ್ರಿಕೋಣವನ್ನು ಚಿಂತಿಸಬೇಕಂತೆ. ಅಲ್ಲಿ ಕಾಮಕಲಾರೂಪಿಣಿಯಾಗಿರ್ತಕ್ಕಂತಹ ಅರುಣಾದೇವಿಯನ್ನು ಚಿಂತಿಸಬೇಕು. ಆಮೇಲೆ ಅದೇ ರೂಪದೊಡನೆ ತನ್ನ ರೂಪವನ್ನು ಚಿಂತಿಸ್ಕೋಬೇಕು. ದೇವಿಯನ್ನು ಆರಾಧಿಸುವವರು ಜಗತ್ತಿಗೆ ಕಲ್ಯಾಣಕಾರಿಗಳಾಗಿರೋದ್ರಿಂದ ಮೂರು ಲೋಕವು ಅವರ ವಶವಾಗುವುದು ಅಂತ ಹೇಳ್ತಾ ಭಗವತ್ಪಾದರು ಸೌಂದರ್ಯ ಲಹರಿಯ 19ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಏನಪ್ಪ ಈ ಶ್ಲೋಕದ ಫಲ ಅಂತಂದರೆ, ಎಲ್ಲ ಜೀವಿಗಳನ್ನು ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು, ಅದರಲ್ಲೂ ಸ್ತ್ರೀ ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು. ನ್ಯಾಯಾಲಯದಲ್ಲಿ ಕೇಸು ಕಡೆಗೆ ಆಗಿಬಿಡತ್ತೆ. ರಾಜಕಾರ್ಯ ಸಿದ್ಧಿ, ಕ್ರೂರ ಮೃಗಗಳ ವಶೀಕರಣ ಈ ಶ್ಲೋಕದ ಒಂದು ಫಲ ಆಗಿದೆ. ಶ್ರೀ ಜಗದಂಬಾರ್ಪಣಮಸ್ತು.